ಅಣ್ಣ ನಮಸ್ಕಾರ ಎಲ್ಲರಿಗೂ. ಎಲ್ಲಿದ್ದೀನಿ ಕೇಳಿದ್ರೆ ಇವಾಗ ಇದು ಕಮ್ಮನಹಳ್ಳಿ ಮೇನ್ ರೋಡ್ ಅಂದರೆ ಓಂ ಶಕ್ತಿ ಟೆಂಪಲ್ ರೋಡ್. ಇದು ಬಾಣಸವಾಡಿ ಇದ್ರ ಇಲ್ಲಿ ಬಾಡಿಗೆ ಬಂದೆ ಊಬರಲ್ಲಿ 104 ರೂಪಾಯಿನ ಬಿತ್ತು. ಸರಿ ಹಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವ್ದಾದ್ರು ಸಿಕ್ಬೋದು ಅಂತ. ಒಂದು ದೇವಸ್ಥಾನ ನೋಡ್ದೆ ತಿಳ್ಕೊಂಡಿದ್ದೀನಿ. ಸರಿಯಾಗಿ ನೋಡಿ ನೀವೇ, ಇದು ಓಂ ಶಕ್ತಿ ಟೆಂಪಲ್ ದೇವಸ್ಥಾನ. ಇದು ಈ ದೇವಸ್ಥಾನ ಹತ್ರ 5:15 ಗಂಟೆ ಆದರೆ ಎಷ್ಟು ಜನಗಳು ಇರ್ತಾರೆ? 6 ಗಂಟೆಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇವಾಗ ಟೈಮಿಗೆ 5:15. ಎಷ್ಟು ಜನ ಇದ್ದಾರೆ ಇವಾಗ? 3ರಿಂದ 4 ಜನ ಇದ್ದಾರೆ ಅಷ್ಟೇ. ಜನಗಳೆಲ್ಲ ಎಷ್ಟು ಬಿಸಿ. ನೆನ್ನೆ ಮಳೆ ಹೊಡೀತು, ಜನಗಳಿಗೆ ಭಯ ಬಂದ್ಬಿಟ್ಟಿದೆ ಇವತ್ತು ಮಳೆ ಬರ್ತದ ಅಂತ. ಇನ್ನೊಂದು ಅಷ್ಟು ಬಿಸಿಲಿಗೆ ನಿಂತ್ಕೊಳ್ಳೋಕ್ಕಾಗಲ್ಲ ಜನಗಳಿಗೆ, ಅದಕ್ಕೆ ಯಾರೂ ಇಲ್ಲ ಅಂದ್ಕೊಂಡೆ. ಇದರಲ್ಲಿ ಕಾಳಿ ಬಂದ್ಬಿಟ್ಟು ಅಲ್ಲಿ ಒಂದು ಕಾಳಿದು ಫೋಟೋ ಇದೆ. ಆ ಕಾಳಿ ಬಂದ್ಬಿಟ್ಟು ಹೆಂಗೆ ನೋಡ್ತಾರಂತ ನೋಡಿ, ಕಾಣ್ತಿದೆ ನಿಮಗೆ ನೋಡಿ. ಕಾಳಿ ಬಂದ್ಬಿಟ್ಟು, ಯಾಕಂದರೆ ನಮ್ಮ ಮನೆ ದೇವ್ರ ಕಾಳಿ, ಅದಕ್ಕೆ ನಾನು ಹೇಳ್ತಾ ಇರೋದು. ಕಾಳಿ ಬಂದ್ಬಿಟ್ಟು ಹೆಂಗೆ ನೋಡ್ತಿದ್ದಾರೆ ಅಂದರೆ, ಇವತ್ತೇನೋ ವೀಡಿಯೋ ಮಾಡೋಕ್ಕೆ ಎಲ್ಲೂ ಬಾಡಿಗೆಲ್ಲೂ ಹೋಗಿಲ್ಲ ನಾನು. ಇಲ್ಲಾಂದರೆ ವೀಡಿಯೋ ಮಾಡ್ತಾಯಿದ್ದೆ, ಎಲ್ಲೂ ಹೋಗಿಲ್ಲ ಇವತ್ತು. ಸರಿ ಹಂಗೆ ಸುಮ್ಮನೆ ಕೂತ್ಕೊಂಡೆ. ಈ ಬಿಸಿಲಿಗೆ ಜನಗಳೇ ಹೊರಗಡೆ ಬರ್ತಲ್ಲ, ಇನ್ನು ಎಲ್ಲಿಂದ ವೀಡಿಯೋ ಮಾಡೋದು ಹೇಳಿ? ಎಲ್ಲಿ ಬಾಡಿಗೆ ಬಂದರೆ ತಾನು ನಾವು ಓದಿದ ಸರಿ ಇರೋದು. ನೆನ್ನೆ ಹೊಡೆದಿರೋ ಒಂದು ಮಳೆಗೆ ನೋಡಿ ಎಲ್ಲ ಎಷ್ಟು ನೀರು ತುಂಬ್ಕೊಂಡಿದೆ ನೋಡಿ. ನೋಡಿ ಈ ರೋಡ್ ಫುಲ್ಲು ನೆನ್ನೆ ಬ್ಲಾಕ್ ಆಗಿರ್ತದೆ. ಅಷ್ಟು ತೊಂದರೆ ಇದು. ನೆನ್ನೆ ಹೊಡೆದಿರೋ ಮಳೆ ಅಲ್ವಾ, ಅದರಿಂದ ಫುಲ್ಲು ಬ್ಲಾಕ್ ಆಗಿರ್ತದೆ. ಎಷ್ಟು ನೀರು ತುಂಬಿದೆ ನೋಡಿ. ಅಷ್ಟು ನೀರು ಇಲ್ಲಿ ಫುಲ್, ಆ ಕಡೆ ರೋಡ್ ಫುಲ್ಲು ತುಂಬಿರ್ತದೆ ನೀರು. ಇದು ಬಂದ್ಬಿಟ್ಟು ಎಲ್ಲಿಂದ ಕೇಳಿದ್ರೆ, ಇದು ಕರೆಕ್ಟಾಗಿ ಬಂದು ಅಗ್ರ ಒಳಗಡೆ ಬಂದರೆ ಒಂದು ರೈಲ್ವೆ ಗೇಟ್ ಬರ್ತದೆ. ಅದು ಸ್ವಲ್ಪ ಮುಂದೆ ಬರುತ್ತೆ ನೋಡಿ. ಈ ಅಪಾರ್ಟ್ಮೆಂಟು ಅಂದಿದೆ. ಈ ಅಪಾರ್ಟ್ಮೆಂಟ್ ಹತ್ರ ಇವಾಗ ಬಂದೆ. 44 ರೂಪಾಯಿ ಬಿತ್ತು ಊಬರಲ್ಲಿ. ಆ ಅಮ್ಮ ಏನು ಹೇಳ್ತಾಳೆ ಗೊತ್ತಾ? ಊಬರಲ್ಲಿ ಜಾಸ್ತಿ ಅಪ್ಪ 44 ರೂಪಾಯಿ ಅಂತ ಹೇಳ್ತಾಳೆ. ನಾನು ಹೇಳಿದೆ ಮತ್ತೆ ಯಾಕಮ್ಮ ಬುಕ್ ಮಾಡ್ದೆ, ನಡ್ಕೊಂಡು ಬರ್ಬೋದಿತ್ತಲ್ಲ ಅಂತ ಕೇಳಿ. ಇಲ್ಲಪ್ಪ ಬೇರೆ ಓಲೋ ಹೋದಲ್ಲ, ನಾನು ಊಬರ್ಲಿ ಬುಕ್ ಮಾಡಿದೆ, ಯಾವ ಆಟೋಗಳು ನಾನು ಇದು ಮಾಡಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಮೀಟ್ರ್ ಹಾಕಿದ್ರೂ ನೀವು ಜಾಸ್ತಿ ಅಂತ ಹೇಳ್ತೀರಾ, ಊಬರಲ್ಲಿ ಬುಕ್ ಮಾಡಿದ್ರು ಜಾಸ್ತಿ ಅಂತ ಹೇಳ್ತಾರೆ. ಇನ್ನು ಯಾವರಿಗೆ ಕಮ್ಮಿ ಮಾಡ್ತಾರೆ ಹೇಳಿ? 44 ರೂಪಾಯಿ ಅಲ್ಲಿಂದ ಇಲ್ಲಿಗೆ ಬರೋದು ಇವ್ರಿಗೆ ಜಾಸ್ತಿ ಅಂತೆ. ಏನು ನೋಡಿ, ಒಂದು 44 ರೂಪಾಯಿ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಅದು ಜಾಸ್ತಿ. ಏನು 1 ಲಕ್ಷ 2 ಲಕ್ಷ ನಾವು ಕೇಳಿದ್ದೀವಿ. ಊಬರಲ್ಲಿ ಬುಕ್ ಮಾಡ್ತಾರೆ. ನಾವೇನು ಬಲವಂತವಾಗಿ ಬನ್ನಿ ಆಟೋದಲ್ಲಿ ಕೂತ್ಕೊಳ್ಳಿಂದ ನಾವು ಎಲ್ದಿಲ್ಲ. ಊಬರ್ ಆ್ಯಪ್ಗಳದು, ಅದು ಓಪನ್ ಮಾಡಿದ್ರೆ ಬುಕ್ಕಿಂಗ್ ಆಯಿತು, ಬರ್ತೀವಿ, ಕರ್ಕೊಂಡು ಬರ್ತೀವಿ. ಈ ಕಡೆ ಇಲ್ಲಿ ಬಂದ ತಕ್ಷಣ ಹೇಳ್ತಾರೆ ಅಮ್ಮ 44 ರೂಪಾಯಿ ತುಂಬ ಜಾಸ್ತಿ ಅಪ್ಪ ಅಂತ ಹೇಳ್ತಾರೆ. ಆದರೆ ಭಾಷೆ ಅದು ಯಾವುದೋ ಮಾತಾಡ್ತಾರೆ ಕಂತವ್ರು, ಕನ್ನಡದವರಲ್ಲ ಅವರು. ಕನ್ನಡದವ್ರು ಹೆಂಗಿದ್ರೆ ಹಂಗೆ ರಾಗ ಹೇಳ್ಕೊಂಡು ಮಾತಾಡ್ತಾ ಇರ್ತಿಲ್ಲ ಅವರು. ಇರೋ ಅಪಾರ್ಟ್ಮೆಂಟಿಗೆ ಇವರಿಗೆ 44 ರೂಪಾಯಿ ಅಂದರೆ ನೀವು ಯೋಚನೆ ಮಾಡಿ, ಅದೇ ಅಮೌಂಟ್ ದೊಡ್ಡದಂತೆ. ಕಾಮಿಡಿ ಅಲ್ಲ. ಮಾಡ್ತಾ ಇದ್ದೀನಿ ಯಾವ್ದಾದ್ರು ಸಿಕ್ಬೋದಾ ಅಂತ. ತುಂಬ ದೊಡ್ಡ, ನೀವು ತಿಳ್ಕೊಂಡಂಗೆ ತುಂಬ ದೊಡ್ಡ ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಆಟೋ ಓಡಿಸ್ಬಿಟ್ಟು ಹಂಗೆ ಇಳಿದ್ಬಿಟ್ಟು ಮಾತಾಡಬೇಕು. ಸರಿ ಅದೇ ವೆಯ್ಟ್ ಮಾಡ್ತೀನಿ, ನೋಡೋಣ ಊಬರ್ ಆನ್ ಮಾಡೋಣ ಮತ್ತೆ ಯಾವ್ದಾರು ಸಿಗ್ತದೆ ಅಂತ. ಒಂದು 50 ರೂಪಾಯಿ ಇಲ್ಲಿಂದ HBR ಲೇಔಟ್ಗೆ ಹೋಗ್ಬೇಕು. ಅದಕ್ಕೆ ನಾನು ಇದು ಸ್ಟ್ರೈಟ್ ಹೋಗ್ಬಿಟ್ರೆ ನಮ್ಮದು ಬಾಬುಸ್ಪಾಳ್ಯ ಸಿಗ್ನಲ್ ಹತ್ರ ಬರ್ತದೆ. ಅದೇ ಸರಿ ನೋಡೋಣ ಯಾವ್ದಾರು ಸಿಗ್ಬೋದಾ.